ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಡಿಸೆಂಬರ್ 4. ಬೃಂದಾವನ ಬಡಾವಣೆಯ ಮಹಾಗಣಪತಿ ದೇವಸ್ಥಾನ ಸೇವಾ ಟ್ರಸ್ಟ್ ಆಡಳಿತ ಮಂಡಳಿಯ ಕೆಲವು ವ್ಯಕ್ತಿಗಳ ವಿರುದ್ಧ ಗುರುತರ ಆರೋಪ ಇರುವ ಕಾರಣ ಅವರನ್ನು ಟ್ರಸ್ಟಿನಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದ ಬೃಂದಾವನ ಬಡಾವಣೆಯ ನಾಗರಿಕ ಹಿತರಕ್ಷಣಾ ವೇದಿಕೆ. ಈ ಸಂದರ್ಭದಲ್ಲಿ ನಟರಾಜ್, ಜೀವನ್, ಪ್ರಕಾಶ್ ಸೇರಿದಂತೆ ಬಡಾವಣೆಯ ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು. ಬೃಂದಾವನ ಬಡಾವಣೆಯ ನಾಗರಿಕರ ಹಿತರಕ್ಷಣಾ ಸಮಿತಿ ಅನ್ನೋದರಿಂದ ಈ ದೇವಸ್ಥಾನದ ಕುಂದುಕೊರತೆ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ದೇವಸ್ಥಾನದ ಟ್ರಸ್ಟಿಯವ್ರನ್ನ, ಮ್ಯಾನೇಜಿಂಗ್ ಟ್ರಸ್ಟಿಯವ್ರನ್ನ ಇಲ್ಲಿ ಕರೆದಿದ್ದು. ದೇವಸ್ಥಾನದಲ್ಲಿ ಹಿಂದೆ ನಡೀತಾ ಇದ್ದ ರೀತಿಯಲ್ಲಿ ಇವತ್ತು ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಇದಕ್ಕೆ ಅನೇಕ ಕಾರಣಗಳಿದೆ. ಟ್ರಸ್ಟಿಗಳು ಇರ್ತಕ್ಕಂಥವರಲ್ಲಿ ಅನೇಕರಿಗೆ ವಯಸ್ಸಾಗಿದೆ ಮತ್ತು ಅನಾರೋಗ್ಯ ಇದೆ. ಹಾಗಾಗಿ ಅವ್ರು ಯಾರೂ ದೇವಸ್ಥಾನದ ಕಡೆ ಬರ್ತಾ ಇಲ್ಲ. ಇರ್ತಕ್ಕಂಥ ಕೇವಲ 3-4 ಜನ ಟ್ರಸ್ಟಿಗಳು ಮಾತ್ರ ದೇವಸ್ಥಾನವನ್ನು ನೋಡ್ತಾ ಇದ್ದಾರೆ. ಅದರಲ್ಲೂ ಬಡಾವಣೆಯಲ್ಲಿ ಇಲ್ಲದೇ ಬೇರೆ ಕಡೆ ಇರ್ತಕ್ಕಂಥ ಬೆಂಗಳೂರಿನಲ್ಲಿರೋರು ಅಥವಾ ನೆನ್ನಾರ್ ಮಾಲ್ದಲ್ಲಿರ್ತಕ್ಕಂಥವರು ಈ ದೇವಸ್ಥಾನದ ಟ್ರಸ್ಟಿ ಆಗಿದ್ದಾರೆ. ಈ ಟ್ರಸ್ಟಿನಲ್ಲಿ ಯಾರು ಇನ್ಯಾಕ್ಟಿವ್ ಇದ್ದಾರೋ, ಯಾರು ತೀರ್ಕೊಂಡಿದ್ದಾರೋ ಅವ್ರ ಬದಲಿಗೆ ದೇವಸ್ಥಾನದ ಯುವಕರಿಗೆ ಸೇರಿಸ್ಕೊಂಡು ದೇವಸ್ಥಾನ ಟ್ರಸ್ಟಿನ ಮಾಡಿಫೈ ಮಾಡಿ ದೇವಸ್ಥಾನಕ್ಕೆ ಅತಿ ಚೆನ್ನಾಗಿ ನಡ್ಕೊಂಡು ಹೋಗೋ ಥರಕ್ಕೆ ಮಾಡಬೇಕು ಅಂತ ಇವ್ರನ್ನ ಅಧ್ಯಕ್ಷರನ್ನ ಕರೆದಿದ್ದೀವಿ. ಆ ವಿಚಾರವಾಗಿ ನಾವು ಇವಾಗ ಚರ್ಚೆ ಮಾಡ್ತಾ ಇದ್ದೀವಿ. ಒಂದಷ್ಟು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇವರಿಬ್ಬರಿನಿಂದ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಇದೆ. ಅದು ಮುಕ್ತ ಆಗೋ ತನಕ ಅವ್ರು ಯಾವತ್ತೂ ನಾಳೆ ಕೋರ್ಟಿಂದ ಅವರು ಡಿಸೈಡ್ ಆಗಿ ಬರಲಿ. ಡಿಸೈಡ್ ಆಗಿ ಬಂದಮೇಲೆ ಅವ್ರನ್ನ ತಗೊಳ್ಬೇಕಾದ್ರೆ ಅದ್ರವರೆಗೂ ನಮ್ಮ ದೇವಸ್ಥಾನದ ಟ್ರಸ್ಟಿಯಾಗಿ ಮುಂದುವರಿಯೋದು ಬೇಡ, ಸೆಕ್ರೆಟರಿ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿ ಮುಂದುವರಿಯೋದು ಬೇಡ ಅಂತ ಬಡಾವಣೆಯ ನಾಗರಿಕರ ಆಗ್ರಹ. ಅವ್ರ ಹೆಸರೇನು ಸರ್? ಶೇಷಾದ್ರಿ ಅಂತ ಒಬ್ಬರು, ಶೇಷಾದ್ರಿ ಅಂತ ಒಬ್ಬರು, ಮತ್ತೊಬ್ಬರು ಅವರು ತುಳಸಿರಾಮನ್ ಅಂತ. ಅವರಿಬ್ಬರು ಕೈ ಬಿಡಬೇಕು. ಹೌದು. ಅವ್ರನ್ನ ಮತ್ತೆ ಯಾರು ಇನ್ಯಾಕ್ಟಿವ್ ಆಗಿದ್ದಾರೋ, ವಯಸ್ಸಾಗಿದ್ದು ನನ್ನ ಕೈಲಿ ಆಗಲ್ಲ, ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ ಅಂತಿದ್ದಾರೋ ಅವ್ರುಗಳನ್ನು ಕೈ ಬಿಡಬೇಕು ಅನ್ನೋದು ನಮ್ಮ ಆಗ್ರಹ. ಎಷ್ಟು ವರ್ಷ ಆಯ್ತು ಸರ್? ಏನು ಎಷ್ಟು ವರ್ಷ ಆಯ್ತು? ಇದಾಗಿ ಒಂದು 36 ವರ್ಷ ಆಯಿತು. ಅವಾಗಲಿಂದ ಟ್ರಸ್ಟ್ ಇದೆಯಾ? ಹೌದು, ಟ್ರಸ್ಟ್ ಇದೆ. ಇಷ್ಟು ಬಂದವ್ರು ಮಾಡ್ಕೊಂಡಿದ್ದಾರೆ. ಇದ್ಕೊಂಡು ನಾನು ಏನು ಇವಾಗ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಹೇಳ್ಬೋದು. ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಅವ್ರ ಪರವಾಗಿ ನಾನು ಇಲ್ಲಿ ಒಂದು ಸ್ಟ್ಯಾಂಡ್ ತಗೊಳಕ್ಕೆ ಅವ್ರನ್ನ ಡಿಪೆಂಡ್ ಮಾಡ್ಕೊಳ್ಳೋದಕ್ಕಾಗಲಿ ಮತ್ತೊಂದಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಜನಗಳ ಭಾವನೆಗಳು ಸ್ಪಂದನೆ ಮಾಡ್ಕೊಳ್ಳೋದು ನನಗೆ ಅತ್ಯಂತ ಮಾಡೋಣ, ಖಂಡಿತ ಗೊತ್ತಾಗುತ್ತೆ. ಅವ್ರು ಮಾಡಿರೋ ಕೃತ್ಯಗಳಿಗೆಲ್ಲ ಅವ್ರೇನು ಮಿಸ್ಡೀಡ್ಸ್ ಎಲ್ಲ ಮಾಡಿದ್ರೆ ಇದುವರೆಗೂ ಮಾಡಿರ್ತಾರಲ್ಲ, ಅದಕ್ಕೆ ಇನ್ನೊಂದು ಶೀಟ್ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈಗ ನಿಮ್ಮ ಚಾರಿತ್ರ್ಯನ ಅವರು ಅದನ್ನ ಬಳಸ್ಕೊತಾ ಇದ್ದಾರೆ. ಅದೇ ಸಮಸ್ಯೆಗಳಾಗ್ತಿರೋದು. ಸರ್, ಹಿಂದೆ ಸುಮಾರಾಗಿರೋದಲ್ಲ, ಹಿಂದೆ ಆಗಿರೋದಕ್ಕೆ ಇವತ್ತು ನಾನು ಖಂಡಿತ ಆ ಥರದಲ್ಲಿ ನಾನು ಮೊದಲನೇ ದಿನ ನಾನು ಟ್ರಸ್ಟಿಯಾಗಿ ನನ್ನ ನೇಮಕ ಮಾಡಿದಾಗಲಿ ಅಥವಾ ಅಧ್ಯಕ್ಷನ ನೇಮಕ ಮಾಡಿದಾಗ ಮೇಡ್ ಇಟ್ ವೆರಿ ಕ್ಲಿಯರ್. ನಾನು ಪರ್ಫೆಕ್ಟ್ ಆಗಿ ನಾನು ಕೆಲಸ ಮಾಡಲ್ಲ. ನಾನು ಯಾರ್ದೋ ಇದನ್ನು ಮತ್ತೊಂದನ್ನು ನಾನು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆ ಥರ ಇದ್ದರೆ ಮಾತ್ರ ನಾನು ಬರ್ತೀನಿ, ಇದ್ದರೆ ಹೊರಗಡೆ ಬರೋಲ್ಲ. ನಾನು ಯಾವುದೇ ಕಾರಣಕ್ಕೂ ನನಗೆ ನನ್ನದೇ ಆದಂಥ ಬೇಕಾದಷ್ಟು ಇದ್ದಾವೆ. ನನಗೆ ಏನೂ ಇದರಿಂದ ಆಗಬೇಕಾಗಿಲ್ಲ. ನನಗೆ ಇದರಿಂದ ನಾನೇನು ನಾನು ಇನ್ನೇನು ಎಲೆಕ್ಷನ್ ನಿಂತ್ಕೋಬೇಕಾಗಿಲ್ಲ ಅಥವಾ ಇದರಿಂದ ಏನಾದರೂ ನಾನು ದುಡ್ಡು ಮಾಡಬೇಕಾಗಿಲ್ಲ, ಮತ್ತೊಂದು ಮಾಡಬೇಕಾಗಿಲ್ಲ. ನನಗೆ ಆಗಿದ್ದಾಗ ನನಗೆ ಇದಕ್ಕಿಂತ ಚೆನ್ನಾಗಿರೋ ಆರ್ಗನೈಸೇಷನ್ಗಳು ಹುಟ್ಟಾಕಿದ್ದೀವಿ, ಇದಕ್ಕಿಂತ ಚೆನ್ನಾಗಿರೋ ಆರ್ಗನೈಸೇಷನ್ಗಳು ಅಂದಿಸ್ತಾ ಇದ್ದೀವಿ. ಆ ಥರ ಇದ್ದಾಗ ನಮಗೆ ಒಂದೇ ಒಂದು ಇದರಲ್ಲಿ ಏನು ಅಂದರೆ, ನಾನು ಹುಟ್ಟು ಬೆಳೆದು ಓಡಾಡಿದಂಥ ಜಾಗದಲ್ಲಿರೋಂಥ ದೇವಸ್ಥಾನ ಇವ್ರು ಬಂದು ಕೇಳ್ತಾ ಇದ್ದಾರೆ. ಆಪರ್ಚುನಿಟಿ ಅದಾಗದೇ ಬಂದಿದೆ. ನಾನು ಹೋಗಿ ಕೇಳ್ಕೊಂಡು ಏನೂ ಬಂದಿರಲಿಲ್ಲ, ಅದಾಗದೇ ಬಂದಿದೆ. ಯಾಕೆ ನಾವು ಏನೋ ಗಣಪತಿ ನನ್ನನ್ನು ಕರ್ಸ್ಕೊಂಡಿರ್ಬೋದು, ಅದಕ್ಕೆ ಯಾಕೆ ನಾನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅವತ್ತಿನ ದಿನವೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸುಗಳಲ್ಲಿ ಯಾರತ್ರನಾದ್ರೂ ಅವ್ರ ಪರವಾಗಿ ಅವರ ಇದಾಗಿ ಪರ್ಫೆಕ್ಟ್ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ಖಂಡಿತ ಸುಳ್ಳು. ನನಗೆ ಖಂಡಿತ ಆ ಥರದ್ದು ಬೇಕು ಆಗಿಲ್ಲ ಅಂತ ಇದು ನನಗೆ ಅಂಥ ಬೆರಗು ಅಥವಾ ಮತ್ತೊಂದು ನಾನು ನಮ್ಮ ಸಾರ್ವಜನಿಕರ ಒಂದು ಅನುಮಾನ ಏನು ಅನ್ನೋದು ಹೇಳ್ಬಿಡ್ತೀನಿ. ನಾನು ಹಿಂದೆ ಈ ಟ್ರಸ್ಟಿಗಳಲ್ಲೇ ಒಂದು ವ್ಯಾಜ್ಯ ನಡೆದು ದಾವೆ ಆದಾಗ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರು ಏನು ಮಾಡ್ತಾರೆ, ಇದು ಪ್ರೈವೇಟ್ ಇದು ಟ್ರಸ್ಟ್ ಅಂತ ಹೇಳ್ತಾರೆ. ಆ ಪ್ರೈವೇಟ್ ಟ್ರಸ್ಟು ಅಂತ ಹೇಳಿದ ವಾದ ಮಾಡ್ತಾರೆ. ಆದರೆ ನ್ಯಾಯಾಲಯ ಕೊನೆಗೆ ನೀವು ಪಬ್ಲಿಕ್ ಮನಿ ತಗೊಂಡು ದೇವಸ್ಥಾನ ಕಟ್ಟಿರೋದು, ಈಗ ಪಬ್ಲಿಕ್ ಆಗ್ತಾ ಇರೋ ದುಡ್ಡನ್ನು ಗೋಲ್ಕನ ನೀವು ಹೊಡಿತಾ ಇರೋದ್ರಿಂದ ಇದು ಪ್ರೈವೇಟ್ ಟ್ರಸ್ಟ್ ಅಲ್ಲ, ಪಬ್ಲಿಕ್ ಟ್ರಸ್ಟು ಅಂತ ಘೋಷಣೆ ಮಾಡುತ್ತೆ.
ಆದರೆ ಅದರ ನಂತರ ಏನು ಮಾಡ್ತಾರೆ ಅವರು, ತನ್ನ ಮಗನ್ನ ಟ್ರಸ್ಟಿ ಮಾಡಿಕೊಂಡು ಕುಟುಂಬ ಟ್ರಸ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಎಲ್ಲರಿಗೂ ಅನುಮಾನ ಇದೆ. ಈಗ ಇನ್ನು ಮುಂದೇನಾದರೂ ತಾವು ದಯವಿಟ್ಟು ಯಾವ್ದಾದ್ರು ಟ್ರಸ್ಟಿ ತಗೋಬೇಕು ಅಂದರೆ ಈ ಥರ ಸಾರ್ವಜನಿಕರನ್ನ, ಬಡಾವಣೆಯ ಸಾರ್ವಜನಿಕರನ್ನ ಅಭಿಪ್ರಾಯ ಪಡೆದು ತಗೊಳ್ಳೋಂಥ ಒಂದು ರೀತಿ ನೀತಿನ ಅಳವಡಿಸ್ಕೋಬೇಕು ಅಂತ ನಮ್ಮ ಟ್ರಸ್ಟಲ್ಲಿ ಡೀಟೇಲ್ ಇರೋದೇ ಹಾಗೆ. ಏನು ಅಂತಂದರೆ ಯಾವ ಲೊಕಾಲಿಟಿಗೆ ನಾವು ಸರ್ವ್ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ಗಣ್ಯರಾದಂಥವ್ರು, ರಿಸೋರ್ಸ್ಫುಲ್ ಆಗಿರೋಂಥವ್ರು, ಇಂಥವ್ರನ್ನೇ ಟ್ರಸ್ಟಿ ಆಗ್ತವ್ರು. ನಾನು 2019 ನಾನು ಟ್ರಸ್ಟಿ ಆದೆ. ಇವತ್ತಿನಿಂದ ಒಂದು ಟ್ರಸ್ಟಿನೂ ನನಗೆ ಗೊತ್ತಿರೋಂಗೆ ನಾವು ಹೊಸದಾಗಿ ಅಪಾಯಿಂಟ್ ಮಾಡಿಲ್ಲ. ಆ ಥರದಲ್ಲಿ ಯಾವುದಾದ್ರೂ ಒಬ್ಬ ಟ್ರಸ್ಟಿ ಅಪೋಸ್ ಮಾಡ್ತಾರೆ ಅಂತಂದರೆ ಅವರ ಒಂದು ಕೆಪಾಸಿಟಿ ಆಗಲಿ, ಅವರ ಒಂದು ಬ್ಯಾಕ್ಗ್ರೌಂಡ್ ಆಗಲಿ, ಅವ್ರ ಹಿಸ್ಟ್ರಿ, ಅವರ ಚಾರಿತ್ರ್ಯಗಳು ನೋಡ್ದೇ ನಾನಂತೂ ಖಂಡಿತ ನಾನು ಎಸ್ ಅಂತ ಹೇಳೋಣ, ನಾನು ಡಿಸೆಂಟ್ ಬರೀತೀನಿ ಅಂತ ಪರಿಸ್ಥಿತಿ. ಅಲ್ಲ ಆಗಲ್ಲ. ಈಗ ಇನ್ನು ಮುಂದೆ ಏನಾದರೂ ಈಗ ಏನು ನಿಷ್ಕ್ರಿಯವಾದ ಸದಸ್ಯರಿದ್ದಾರೆ ಅವ್ರಿಗೆ ಬರ್ಲಿಕ್ಕಾಗ್ತಾ ಇಲ್ಲ, ಮೀಟಿಂಗಿಗೆ ಬರ್ಲಿಕ್ಕಾಗ್ತಾ ಇಲ್ಲ, ಅಥವಾ ದೇವಸ್ಥಾನದ ಒಂದು ಕಾರ್ಯಕ್ರಮಗಳಿಗೆ ಬರ್ಲಿಕ್ಕಾಗ್ತಾ ಇಲ್ಲ, ಅವ್ರಿಗೆ ಆಸಕ್ತಿ ಇಲ್ಲ, ಅಥವಾ ಅಸಹಾಯಕತೆಯಲ್ಲಿ ಅವರ ಒಂದು ವೇಳೆಯನ್ನು ಕೊಡೋಕ್ಕಾಗ್ತಾ ಇಲ್ಲ, ಅಂಥವ್ರನ್ನ ನೀವು ತೆಗೆದು ಈಗ ಹೇಗಿದ್ದರೂ ಸಾರ್ವಜನಿಕ ಮೀಟಿಂಗ್ ಮಾಡ್ತಾ ಇದ್ದೀರಿ, ಇನ್ನು ಮುಂದೆ ಇದೇ ರೀತಿ ಪದ್ಧತಿಯನ್ನು ಅಳವಡಿಸ್ಕೊಂಡು ನೀವು ದೇವಸ್ಥಾನವನ್ನು ನಿರ್ವಹಿಸಬೇಕು ಎಂದು ನಮ್ಮ ಎಲ್ಲರದ್ದು ಖಂಡಿತ ಸರ್. ಇನ್ನೊಂದು ಒಂದು ವಿಷಯ ಹೇಳ್ತೀನಿ, ಎಲ್ಲರೂ ಗಮನಕ್ಕೆ ಬರಬೇಕಿದು. ಎಲ್ಲ ಗಮನಕ್ಕೆ ಬರಲಿ. ಒಂದೇ ಸೆಕೆಂಡ್ ಮಾತಾಡಿ. ನೀವು ಅಲ್ಲ, ನಿಮ್ ಗಮನಕ್ಕೆ ತರಬೇಕು. ಸಾರ್ವಜನಿಕರು ಎಷ್ಟು ಜನ ಈಗ ಅವ್ರ ಪರವಾಗಿ ಆನ್ಸರ್ ಮಾಡೋದಕ್ಕೆ ನಾನು ಬಂದಿಲ್ಲ ಇಲ್ಲಿ. ನಾನು ಅದಕ್ಕೆ ಇದು ಮಾಡಕ್ಕಾಗಲ್ಲ. ಯಾವುದೇ ತರದಲ್ಲಿ ಸಮಜಾಯಿಷಿನಾಗ್ಲಿ ವಿಷಯ ತಿಳ್ಕೊಂಡು ಅದನ್ನ ತೀರ್ಮಾನ ತಗೊಳ್ಳಿ ಅಂತ ಅಧ್ಯಕ್ಷರಾಗಿ ನೀವು ತೀರ್ಮಾನ ತಗೋಬೇಕು. ನೀವು ತೀರ್ಮಾನ ತಗೋಬೇಕು. ಅದೇ ನಾನು ಬರೋಕ್ಕೂ ಮುಂಚೆ ಮಾಡಿರೋದು. ನೀವು ತೀರ್ಮಾನ ತಗೋಬೋದು. 2019 ಆದ್ಮೇಲೆ ಯಾರು ಟ್ರಸ್ಟಿ ಮಾಡ್ತಾರೆ? ನಾನು ಮಾತಾಡ್ತೀನಿ. ನಾನು ಮಾತಾಡ್ತೀನಿ. ಇವಾಗ ಕೆಲವರೆಲ್ಲ ತೀರ್ಕೊಂಡಿದ್ದಾರೆ, ಕೆಲವರೆಲ್ಲ ಹೊಸದಾಗಿ ಕೋಆಪ್ ಆಗಿದ್ದಾರೆ. ಈಗ ಇರ್ತಕ್ಕಂಥ ಬಡಾವಣೆಯಲ್ಲಿ ಮೊದಲಿದ್ದಂಥ ಹಳಬರು ಎಲ್ಲರಿಗೂ ಪರಿಚಯ ಇತ್ತು. ಈಗ ಯಾರು ಕೋಆಪ್ ಆಗಿದ್ದಾರೆ ಮತ್ತು ಹಾಲಿ ಇವತ್ತು ಟ್ರಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಅದನ್ನು ದಯವಿಟ್ಟು ಎಲ್ಲರಿಗೂ ಪರಿಚಯ ಮಾಡಿ ಅಷ್ಟೇ. ಅವ್ರ ಹೆಸರು, ಅವ್ರು ಯಾವ ಏರಿಯಾದಲ್ಲಿದ್ದಾರೆ, ಅವ್ರು ಯಾರ್ಯಾರು ಬಂದಿದ್ದೇನೆ ಇರ್ಬೋದು, ಇಲ್ಲಿ ಅವ್ರ ಹೆಸರೇ ಎಲ್ಲಿದ್ದಾರೆ, ಮೇಟ್ಗಳ್ಳಿದ್ದಾರಾ, BMC ನಗರನ, ಬೃಂದಾವನನ, ಎಲ್ಲಿದ್ದಾರೆ ಅವರು, ಎಲ್ಲರಿಗೂ ಪರಿಚಯ ಆಗಲಿ. ಅವರು ಯಾರವರು ಗೊತ್ತಿರೋಲ್ಲ, ದಯವಿಟ್ಟು ಅದನ್ನು ತಿಳಿಸ್ಬೋದು. ಮೇಟಗಳ್ಳಿ ಎರಡನೇದು ದೇವರಾಜ್ ಅವರು ಮೇಟಗಳ್ಳಿ ಅಡ್ರೆಸ್ ಇದೆ ಸದ್ಯಕ್ಕೆ. ಇಲ್ಲ 21 ಇದಾದ್ಮೇಲೆ ನನಗೆ ಗೊತ್ತಿರೋ ಚೇಂಜ್ ಆಗಿಲ್ಲ, ನೋಡೋಣ. ಡಾಕ್ಟರ್ ತುಳಸಿರಾಮ್ ಅಂತ ಅಂದ್ಬಿಟ್ಟು ಅವರು ಕೂಡ ಮೇಟಗಳ್ಳಿಯವರು. ಶೇಷಗಿರಿ ಅಂತ ಅಂದ್ಬಿಟ್ಟು ಬೃಂದಾವನ ಎಕ್ಸ್ಟೆನ್ಷನ್ ಸೆಕ್ರೆಟರಿ. ವಾಸುದೇವರಾವ್ ಅವರು ಮಥುರಾ ನಗರ ಟ್ರಸ್ಟಿ. ನಂಜೇಗೌಡರು ಬೃಂದಾವನ ಎಕ್ಸ್ಟೆನ್ಷನು ಟ್ರಸ್ಟಿ. CS ಶ್ರೀನಿವಾಸ ಬೃಂದಾವನ ಎಕ್ಸ್ಟೆನ್ಷನು ಟ್ರಸ್ಟಿ. ಉಮೇಶ್ ಕುದಾರ್ ಬೃಂದಾವನ ಎಕ್ಸ್ಟೆನ್ಷನು ಟ್ರಸ್ಟಿ. ವೆಂಕಟಾಚಲಯ್ಯ ಬೃಂದಾವನ ಎಕ್ಸ್ಟೆನ್ಷನು ಟ್ರಸ್ಟಿ. ಅರುಣ್ ಕುಮಾರು ನಂದು ಆಫೀಸ್ ಅಡ್ರೆಸ್ ಹಾಕಿದ್ದಾರೆ, ಕಾಂತರಾಜ್ ಅಡ್ರೆಸ್ ರೋಡು. ನಾನಿರೋದು ಇದು ಒಂಟಿಕೊಪ್ಪಲು, ನಾನು ಟ್ರಸ್ಟಿ. ಪ್ರವೀಣ್ MS ಬೃಂದಾವನ ಮೇಟಗಳ್ಳಿ ಎಕ್ಸ್ಟೆನ್ಷನ್ನು ಪ್ರವೀಣ್ MS. ಸುರೇಶ್ ಗೌಡರು ಮಗ, ಮೇಟಗಳ್ಳಿ ಎಕ್ಸ್ಟೆನ್ಷನು ಟ್ರಸ್ಟಿ. ಪ್ರವೀಣ್ ಶೆಟ್ಟಿ ಬೃಂದಾವನ ಎಕ್ಸ್ಟೆನ್ಷನ್ನು. ಸಮಿತ್ ಶೆಟ್ಟಿ ಬೃಂದಾವನ ಎಕ್ಸ್ಟೆನ್ಷನು ಟ್ರಸ್ಟಿ. ಮಾಧವಾಚಾರ್ಯನವರು VV ಮೊಹಲ್ಲಾ ಟ್ರಸ್ಟಿ. ಪ್ರಹ್ಲಾದ ರಾವ್ ಅಂತ ಅಂದ್ಬಿಟ್ಟು ನಜರ್ಬಾದಲ್ಲಿದ್ದಾರೆ ಅವರು ಟ್ರಸ್ಟ್. ಇಷ್ಟು ಜನ 15 ಜನ ಇದೆ. ದೇವಸ್ಥಾನದ ಕಡೆ ತಿರುಗು ನೋಡಲ್ಲ, ಅವ್ರು ಏನೂ ಇಲ್ಲ. ಟ್ರಸ್ಟ್ ಜನ ಒಟ್ಟು ಎಷ್ಟು ಜನ ಇದ್ದಾರೆ? 15 ಜನ ಇದ್ದೀರಿ ಅಂತ ಹೇಳಿದ್ರಿ. 15 ಜನದಲ್ಲಿ ದೇವಸ್ಥಾನಕ್ಕೆ ದಿನ ಅರ್ಧ ಗಂಟೆ ಬರೋರು ಯಾರು ಇದ್ದಾರಾ ನಿಮ್ಮ ಟ್ರಸ್ಟಲ್ಲಿ? ನಿಮ್ಮ ಟ್ರಸ್ಟ್ ಮೆಂಬರ್ಸು ಒಂದು ಅರ್ಧ ಗಂಟೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ. ನೀವು ತಿಂಗಳಲ್ಲಿ ಎಷ್ಟು ದಿನ ಬರ್ತೀರಾ? ಅಲ್ಲ, ನಾನು ಇಲ್ಲಿ ಬೆಳಗಿಂದ ಸಂಜೆ ತನಕ ಬರಬೇಕು. ಒಂದು ಹಾಫ್ ಆನ್ ಅವರ್, 10 ಮಿನಿಟ್ಸ್ ಆಗಲ್ಲ, ನಿಮ್ಗೆ ಆಗಲ್ಲ. ಹೋಗಿ ಇನ್ಯಾರು ಬರ್ತಾರಾ? ಈಗ ಮೊನ್ನೆ 3 ಫಂಕ್ಷನ್ ಆಯ್ತು ಇಲ್ಲಿ.
ಒಬ್ಬರಾರು ಕನ್ನಡ ರಾಜ್ಯೋತ್ಸವಕ್ಕಾಗಲಿ ಇಲ್ಲ ದೇವಸ್ಥಾನದಲ್ಲಿ ಇಲ್ಲಿ ಚಾಮುಂಡಿ ಪೂಜೆಗಾಗಲಿ ಇಲ್ಲ ಇನ್ನೊಂದಕ್ಕಾಗಲಿ ಯಾರು ಒಬ್ಬರು ಟ್ರಸ್ಟ್ ಬಂದು ಏನಾಗ್ತಾ ಇದೆ ಅಲ್ಲಿ ಅಂತ ನೋಡಿದ್ರ? ನೋಡಿದ್ವಿ ಚಾಮುಂಡಿ ಹಬ್ಬನ ಕನ್ನಡ ರಾಜ್ಯೋತ್ಸವಕ್ಕೆ ಯಾರು ಬಂದ್ರ? ಯಾರು ಬರ್ಲಿ? ದೀಪೋತ್ಸವ ಮಾಡಿದ್ರು ಇವರು ಸ್ವಚ್ಛ ಭಾರತ್ ಅವರು. ಒಬ್ರು ಪ್ಲೀಸ್ ಬರಲ್ಲ ಅಂತ ಹೇಳಿದಾರೆ, ಇರಲ್ಲ ಅಂತ ಒಬ್ಬ ಟ್ರಸ್ಟಿ ಬಂದು ಇಲ್ಲಿ ಒಂದು ಯೋಗಕ್ಷೇಮ ನೋಡ್ತಾ ಇದ್ದಾರೆ. ಅವ್ರು ಯಾವ ಮಹಾ ಟ್ರಸ್ಟಿ ಅವರು? ಅಲ್ಲ, ನಮ್ಗೆ ಅಷ್ಟು ಬೇಜಾರಾಗಿದೆ ಸರಿ, ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋಣ ಎಲ್ರಿಗೂ. ಆಗಿರುವಾಗ ನೀವು ಯಾವ ಟ್ರಸ್ಟ್ ನ ಇದು ಮಾಡ್ತಾ ಇದ್ರಿ? ನೀವು ಮನೆಯಲ್ಲಿ ಯಾವ ಮೀಟಿಂಗ್ ಮಾಡೋದು? ಇಲ್ಲಿ ಜಾಗ ಇಲ್ವಾ ಮೀಟಿಂಗ್ ಮಾಡಲಿಕ್ಕೆ? ನೀವು 15 ಜನ, ನಾನು ಮಾತು ಕೇಳಿದ್ರೆ 15 ಜನ ಟ್ರಸ್ಟಿಗಳಲ್ಲಿ ಎಷ್ಟು ಜನ ಆಕ್ಟಿವ್ ಆಗಿದ್ದಾರೆ? ವಾಸುದೇವರಾವ್ ಇದ್ದಾರೆ, ಅವರು 25 ವರ್ಷದಿಂದ ಟ್ರಸ್ಟಿ. ಏನ್ ಮಾಡ್ತಿದ್ದಾರೆ ಅವರು? ಇಲ್ಲೇ ಕೂತಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ, ಅವ್ರೇನಾದ್ರು ಬರ್ತಾ ಇದ್ದಾರಾ? ಬಂದು ಕೂತ್ಕೊಳ್ತಾರೆ, ಅವ್ರು ಸೈನ್ ಮಾಡ್ತಾರೆ, ಹೋಗ್ತಾರೆ. ಸೈನ್ ಮಾಡಿ ಸರ್, ಹಾಂ ಆಯ್ತು ಸೈನ್ ಮಾಡೋದು. ಆಮೇಲೆ ಯಾರ ಒಂದು ಇದು ಇಲ್ಲದೆ ದೇವರಾಜ್ ಅವರು ಮತ್ತೆ ಪ್ರವೀಣ್ ಅವ್ರನ್ನ ಟ್ರಸ್ಟಿಂದ ಯಾಕೆ ಕೈ ಬಿಟ್ರಿ? ಎಲ್ಲಣ್ಣ ಬಿಟ್ಟಿದ್ದಾರೆ, ಓದ್ತಿದ್ರಲ್ಲ. ಅದು ಹಳೇದು, ಅದು ಮೊನ್ನೆ ಕಳಿಸಿದ್ದಾರೆ, ನೋಟಿಸ್ ಕಳಿಸಿದ್ದಾರೆ, ನೋಟಿಸ್ ಕಳಿಸಿದ್ದಾರೆ, ನೋಟಿಸ್ ಕಳಿಸಿದ್ದಾರೆ. ನೋಟಿಸ್ ಅಂತ ಅದು ವಿಷಯ ಬಂದಿಲ್ಲ ಹೇಳಿ, ಎಲ್ಲ ವಿಷಯಗಳು ಮಾತಾಡಿ. ಅದೆಲ್ಲ ಅವರಿಬ್ಬರನ್ನ ಯಾಕೆ ಕೈ ಬಿಡಲ್ಲ? ಒಂದು ನಿಮಿಷ ಪೂರ್ಣವಾಗಿ ಅವ್ರ ಗಮನಕ್ಕೆ ತಂದು ಅವ್ರ ಗೊತ್ತಿಲ್ಲದೆ ಅದನ್ನೇ ಹೇಳ್ತಾ ಇರೋದು. ಈಗ ನೀವು ಕೈ ಬಿಟ್ಟಿದ್ದೀರಿ ಅಂತ ಹೇಳಿಲ್ಲ, ನಾವು ಓದಿದ್ರು ಓದೋದ್ರಲ್ಲಿ ಅವ್ರು ಕೇಳಿ ಇಲ್ಲೇ ಕೂತಿದಾರಲ್ಲ, ನೀವು ಸಮಸ್ಯೆನೇ ಹೇಳಿ. ಅವರಿಬ್ಬರನ್ನ ಯಾಕೆ ಇದು ಮಾಡಿದ್ರು? ಅಣ್ಣ ನೀವು ದಯವಿಟ್ಟು ಅಧ್ಯಕ್ಷರು ಅವರು ಮತ್ತೆ ದೇವಸ್ಥಾನ ಇನ್ಆಕ್ಟಿವ್ ಆಗಿರೋರನ್ನ ತೆಗೆದು ಬೇರೆಯವ್ರನ್ನ ನೀವು ತಗೋಬೇಕು. ಬೃಂದಾವನ ಎಕ್ಸ್ಟೆನ್ಷನ್ ಅವ್ರು ತಗೋಬೇಕು. ಯಾರ್ಯಾರು ಎಲ್ಲಿ ಯಾರು ಲೇಡೀಸ್ ಇದ್ದಾರ? ನಿಮ್ಮ ಟ್ರಸ್ಟ್ ಅಲ್ಲಿ ಯಾರು ಲೇಡೀಸ್? ದಯವಿಟ್ಟು ವಾಯ್ಸ್ ರೈಸ್ ಮಾಡಿ ಮಾತಾಡಬೇಡಿ. ನೋಡಿ ಅವರೇ, ನಾನು ಮಾತಾಡ್ತಾ ಇದ್ದೀನಿ, ನೀವು ಅದೇ ತರದಲ್ಲಿ ನೀವು ಮಾತಾಡಿ, ಗೊತ್ತಾಯ್ತಾ? ಹೇಳಿ ಅರುಣ್ ಕುಮಾರ್ ಅವರಿಂದ ವಾಯ್ಸ್ ರೈಸ್ ನನಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅಧ್ಯಕ್ಷರೇ ಅಂತ ಹೇಳಿದ್ದೀನಿ, ಮತ್ತೆ ನಿನ್ನೆ ನಾವು ಹೋಗಿ ಬಾ ಅಂತ ನಾನೇನು ಹೇಳಿದ್ದೀನಿ. ಅಧ್ಯಕ್ಷರು ಹೇಳಿ ಅರುಣ್ ಕುಮಾರ್ ಅವರನ್ನು ಅದು ಗೌರವವಾಗಿ ಮಾಡಿ ಮಾತಾಡಬೇಕು. ಈ ಒಂದು ಅರ್ಜಿ ಕೊಟ್ಟು ನಟರಾಜನ ಸುಳ್ಳು ಕೊಟ್ಟು ಈ ದೇವಸ್ಥಾನ ಅರ್ಧ ಹೊಡೆಯಕ್ಕೆ ನೋಡೋಕ್ಕೆ ಟೈಮ್ ಫಿಕ್ಸ್ ಆಯಿತು, ಡೇಟ್ ಫಿಕ್ಸ್ ಆಯಿತು, ದಿನ ಫಿಕ್ಸ್ ಆಯಿತು. ನಾನು ಅವತ್ತು ಜೋರಾಗಿ ಗಲಾಟೆ ಮಾಡಿ ಏನಾದ್ರು ಮಾಡಲಿಲ್ಲ ಅಂದಿದ್ರೆ ದೇವಸ್ಥಾನ ಇಲ್ಲಿಗೆ ಬರ್ತಿತ್ತು. ಅದು ಗಲಾಟೆ ಮಾಡಿ ಅದು ಹೆಂಗೆ ಬರ್ತೀರಾ ಅಂತ ಹೇಳಿ ಯಾವಾಗ ವಾಯ್ಸ್ ಜಾಸ್ತಿ ಆಯಿತು ಅವತ್ತು ಅಲ್ಲಿಗೆ ನಿಲ್ತೋದು. ಅವತ್ತಿಂದನೂ ಒಂದಲ್ಲ ಒಂದು ರೀತಿ ಈ ದೇವಸ್ಥಾನಕ್ಕೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾನು ಇಲ್ಲಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆಮೇಲೆ 3 ವರ್ಷ ನಾನು ಅಧ್ಯಕ್ಷರು ಮಾಡೋದು. ಅವತ್ತು ಇಲ್ಲೇ ಅಧ್ಯಕ್ಷರಾಗಿದ್ದಾರಲ್ಲ ಸುರೇಶ್ ಗೌಡರು, ಆ ಟೈಮಲ್ಲಿ ದೇವಸ್ಥಾನ ವ್ಯವಸ್ಥೆನೇ ಕುಲ್ಗೆಟ್ಟೋಗಿತ್ತು. ಓಪನ್ ಆಗಿ ಹೇಳ್ತೀನಿ, ಇದರಲ್ಲಿ ಎಲ್ಲರೂ ಗೊತ್ತಿರೋದೆ. ಎಷ್ಟು ವ್ಯವಸ್ಥೆ ಅಂದರೆ ಎಲ್ಲ ನಮ್ಮ ದೇವಸ್ಥಾನಕ್ಕೆ ಬರೀ ಇಂಜರ್ಡ್ ಆಗಿದ್ರು, ಪಕ್ಕ ದೇವಸ್ಥಾನ ಹೋಗ್ತಿದ್ರು. ನಾನು ಪ್ರವೀಣ್ ಶೆಟ್ಟಿ ಸೇರಿಕೊಂಡು ಅವತ್ತು ಎಲ್ಲ ಅದ್ದೂರಿ ಕಾರ್ಯಕ್ರಮಗಳಿಗೆ ಪ್ರತಿಯೊಂದು ಫಂಕ್ಷನ್ನು ಅದ್ದೂರಿಯಾಗಿ ಮಾಡಿಕೊಂಡು ಜನಗಳಿಗೆ ಫೋನ್ ಮಾಡಿ ಕರೆಸ್ಕೊಂಡು ಸಿಕ್ತವ್ರಿಗೆ ಬನ್ನಿ ನಮ್ಮ ದೇವಸ್ಥಾನಕ್ಕೆ ಅಂದ್ಕೊಂಡು ಒಂದು ಲೆವೆಲ್ ಬಂತು. ಅದಕ್ಕಿಂತ ಇಂಪಾರ್ಟೆಂಟು ಈ ದೇವರು ತುಂಬ ಪವರ್ಫುಲ್, ಅದರಲ್ಲೇನು ಅನುಮಾನನೇ ಇಲ್ಲ. ಇದ್ರ ಮೇಲೆ ಯಾರು ಹೋರಾಟ ಮಾಡಿದ್ರು ಅವ್ರ ಹೆಸರು ಹೇಳಲ್ಲ, 7-8 ಜನಕ್ಕೆ ಶಿಕ್ಷೆ ಅನುಭವಿಸಿದ್ದಾರೆ. ಮೊನ್ನೆ ಈಗ ನಾನು ಸುರೇಶ್ ಗೌಡ್ರಿಗೆ ಓಪನ್ ಆಗಿ ಹೇಳಿದೆ, ನೋಡಿ ದೇವಸ್ಥಾನಕ್ಕೆ ನೀವು ಮುಳುವಾಗ್ತಿದ್ದೀರಾ, 100ಕ್ಕೆ 100 ಮುಂದಕ್ಕೆ ನಿಮಗೆ ಒಳ್ಳೇದಾಗಲ್ಲ, ಕೆಟ್ಟದಾಗೇ ಆಗುತ್ತೆ ಅಂತೇಳಿ ನಾನು ಫೋನಲ್ಲಿ ಹೇಳಿದೆ. ಬಹುಶಃ 1 ತಿಂಗಳು 1.5 ತಿಂಗಳು ಇರ್ಬೋದು. ಆಗಲೇ ಫ್ಯಾಕ್ಟ್ರಿ ಲಾಕೌಟ್ ಆಯಿತು. ಇನ್ನು ಯಾರ್ಯಾರಿಗೆ ಏನೇನು ಕಾಯ್ದಿದೆ ಗೊತ್ತಿಲ್ಲ. ಅದರಿಂದ ದಯವಿಟ್ಟು ಈಗ ಒಂದು ಲೆಟರ್ ಕೊಟ್ಟಿದ್ದಾರೆ ನಮಗೆ, ನನ್ನ ಅಧಿಕಾರ ಅವಧಿ ಆಗ ನಾನು ಮೇನೇಜಿಂಗ್ ಟ್ರಸ್ಟಿಯಿಂದ ಇಳಿದಿದ್ದೀನಿ, ಅದಕ್ಕೆ ಅಲ್ಲಿಗೆ ಲಾಸ್ಟ್ ಅಂತೇಳಿ. ಮತ್ತು ನಾನು 3 ವರ್ಷ ಹೆಂಗೆ ಅಧ್ಯಕ್ಷ ಮಾಡಿದ್ರು ಅವರು ಆ ಟೈಮಲ್ಲಿ, ಅವ್ರ ಅವಧಿ ಮುಗಿದ ಮೇಲೆ ಪ್ರವೀಣ್ನ ಹೆಂಗೆ ಮೆಂಬರ್ ಮಾಡಿದ್ರು. ಮತ್ತು 3 ವರ್ಷ ನಾನೇ ಮೀಟಿಂಗ್ಗೆ ಎಲ್ಲರೂ ಕರೆದಿದ್ದೀನಿ, ಎಲ್ಲರೂ ನೀವು ಸೈನ್ ಮಾಡಿದ್ದೀರಾ, ಎಲ್ಲರೂ ಸೈನ್ ಮಾಡಿದ್ದೀವಿ. ಮತ್ತು ಲೆಫ್ಟೆಡ್ ಹೆಂಗು ಪೇಸ್ರವರು ಆರ್ಡಿನರಿ ಟ್ರಸ್ಟಿ
ಅಧಿಕಾರ ಇದೆ ಅದಕ್ಕೆ? ನೋಡಿ, ದಯವಿಟ್ಟು ಇವೆಲ್ಲ ಧೋರಣೆಗಳನ್ನ ಬಿಟ್ಟು ಯಾವನ ಒಬ್ಬನ ಇದಕ್ಕೋಸ್ಕರ ನಾವು ಈ ದೇವಸ್ಥಾನನ ಬಲಿಪಶು ಮಾಡೋದು ಬೇಡ. ಸೀರಿಯಸ್ ಆಗಿ ಇವತ್ತಿಂದನೇ. ಆಮೇಲೆ ನಾನು ಅರುಣ್ ಕುಮಾರ್ ನಿಮ್ಗೆ ಹೇಳೋದು ಒಂದು, ಯಾರೋ ಒಬ್ರು ಏನೋ ಸಮಸ್ಯೆ ಇರ್ತದೆ, ಫೋನ್ ಮಾಡಿದಾಗ ದಯವಿಟ್ಟು ಬನ್ನಿ, ಒಂದು ಕಾಲು ಗಂಟೆ ಇದು ಮಾಡಿ. ಬರೀ ನಿಮ್ಮ ಸಮಸ್ಯೆ ನಿಮ್ಮದೇ ಬಿಸಿನಲ್ಲಿದ್ರೆ ಆಗಲ್ಲ. ಇದು ಸ್ಕೂಲ್ ನೀವು ನಡೆಸ್ತಾ ಇದ್ರೆ, ಕಾಲೇಜ್ ನಾನು ಸ್ಕೂಲ್ ನಡೆಸ್ತಾ ಇದ್ದೀನಿ. ಯಾರೋ ನಮ್ಮ HM ಹೇಳ್ಬಿಟ್ಟು ಅವ್ನು ಮಾಡ್ಕೊಂಡು ಹೋಗ್ತಾರೆ, ನೀವು ಯಾರು ಹೇಳಿದ್ರೆ ನಿಮ್ಮ ಮ್ಯಾನೇಜ್ಮೆಂಟ್ ನಡೆಸ್ಕೊಂಡು ಹೋಗ್ತಾರೆ. ದೇವಸ್ಥಾನ ಹಂಗಲ್ಲ, ಇಲ್ಲಿ ಬಂದರೆ ಮಾತ್ರ ಸಮಸ್ಯೆ ಬಗೆಹರಿಯೋದು. ಅದರಿಂದ ಏನೇ ಬಿಸಿ ಇರಲಿ, ಮಧ್ಯದಲ್ಲಿ ಆಯ್ತು ಈ ಟೈಮ್ ಬರ್ತೀನಿ ಬನ್ನಿ ಅಂತ ಒಂದು ಉತ್ತರ ಕೊಡಿ ನೀವು. ಯಾಕೆಂದರೆ ಕೆಲವರಲ್ಲಿ ಅದು ಅಸಮಾಧಾನ ಇದೆ. ದಯವಿಟ್ಟು ಇನ್ನು ಮುಂದೇನಾದರೂ, ಈಗ ಹಳೆದೆಲ್ಲ ಬೇಡ, ಇನ್ನು ಮುಂದೇನಾದರೂ ನಾವು ದಯವಿಟ್ಟು ಈ ಒಂದು ದೇವಸ್ಥಾನದ ಎಲ್ಲ ಅಭಿವೃದ್ಧಿಗೂ ಎಲ್ಲರೂ ಕೈ ಜೋಡಿಸಿ ಈ ಒಂದು ಅಭಿವೃದ್ಧಿ ಮಾಡೋಣ. ದಯವಿಟ್ಟು ತಾವು ಕೈ ಜೋಡಿಸೋದಂತ ಕೊಟ್ಟಿದ್ದೀರಾ. ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾನೆ. ಒಬ್ಬ ಟ್ರಸ್ಟಿ ಮೇಲೆ ಇನ್ನೊಬ್ಬ ಟ್ರಸ್ಟಿ ಹೋಗಿ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಡ್ತಾನಂದರೆ ಅಲ್ಲಿಗೆ ನನಗೆ ನಮ್ಮ ಏರಿಯಾದಲ್ಲಿ ನಿಮಗೆ ಎಷ್ಟು ಸ್ಥಾನಮಾನ ನಿಮ್ಮ ಬಡಾವಣೆ ನಿಮ್ಮ ಸಂಘದಲ್ಲಿ ನಿಮ್ಮ ಮೈಸೂರು ಸಿಟಿಲಿ ಇದೆಯೋ, ನನಗೂ ನನ್ನ ಮನೆಯಲ್ಲಿ ನನ್ನ ಸಂಸಾರದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಏರಿಯಾದಲ್ಲಿ ನನಗೂ ಒಂದು ಹೆಸರಿದೆ. ನಾನು ಒಂದು ಸಮಾಜದಲ್ಲಿ ಒಂದು ಹೆಸರು ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಸಾರ್ವಜನಿಕರು ಇಷ್ಟ ಇಲ್ಲಿರೋರ್ನ ಕೇಳಿ ಎಷ್ಟು ಜನ ನನ್ನ ಅಪೋಸಾಗಿ ಮಾತಾಡ್ತಾರೆ, ಎಷ್ಟು ಜನ ನನ್ನ ವಿರುದ್ಧ ಮಾತಾಡ್ತಾರೆ, ನನ್ನ ಪರವಾಗಿ ಮಾತಾಡ್ತಾರೆ ಕೇಳಿ. ಇಂಥ ಒಂದು ಸೆಕ್ರೆಟರಿನ ನೀವು ಸುರೇಶ್ ಗೌಡ್ರ ಹೇಳಿಕೆಯಿಂದನೋ ನಿಮ್ಮ ಹೇಳಿಕೆಯಿಂದ ನನಗಂತೂ ಗೊತ್ತಾಗಿಲ್ಲ. ನಾನು ಡೇ ಒನ್ನಿಂದನೂ ನಿಮ್ಮನ್ನು ತಗೊಂಡ ದಿವಸ ಸುರೇಶ್ ಗೌಡ್ರಿಗೆ ಸೆಕೆಂಡ್ ಕೊಟ್ಬಿಟ್ಟು 2018 ನಾವಿನ್ನೂ ಯಾರು ಒಳಗೆ ಬಂದಿರಲಿಲ್ಲ. ಅಂಕಲ್ ಒಂದು ಒಳ್ಳೆ ಪಿಲ್ಲರ್ ಕರ್ಕೊಂಡಿದ್ದೀರಾ ನಮ್ಮ ದೇವಸ್ಥಾನಕ್ಕೆ, ಮುಂದಿನ ದಿನಗಳೇ ಗಣಪತಿ ಸತ್ಯದಲ್ಲಿ ಮಾತನ್ನ ನಾನು ಆಡ್ಲಿ ಅಂತ ಹೇಳಿದ್ವಿ. ಯಾಕಂದ್ರೆ ನಿಮ್ಮಂಥವ್ರ ಅವಶ್ಯಕತೆ ತುಂಬ ಇತ್ತು. ಇವತ್ತಿಗೂ ಈ ಪರಿಸ್ಥಿತಿಲೂ ನಿಮ್ಮ ಬಗ್ಗೆ ಯಾರಿಗೂ ಇಲ್ಲಿ ದ್ವೇಷ ಇಲ್ಲ. ಎಲ್ಲರೂ ನಿಮ್ಮನ್ನ ಗೌರವಿಸೋರು ಇದ್ದಾರೆ ಬಿಟ್ಟರೆ ಯಾರು ದ್ವೇಷ ಮಾಡಿ ಕರ್ಸೋರಲ್ಲ ಇಲ್ಲ. ಆದರೆ ನೀವು ನಿಮ್ಮ ಸ್ಥಾನಮಾನ ಇಡೀ ಮೈಸೂರು ನಗರದಲ್ಲಿ ಒಂದು ಹೆಸರುವಾಸಿಯಾಗಿ ನೀವು ಯಾರೋ ಒಬ್ಬ ಒಂದು ವ್ಯಕ್ತಿಗೆ ಒಂದು ಲೆಟ್ರ್ ಕಳಿಸ್ತಾರೆ, ನಾನು ಒಬ್ಬ ಆರ್ಡಿನರಿ ಟ್ರಸ್ಟ್ ಅಂತ ಅವರೇ ಲೆಟ್ರೇಟಲ್ಲಿ ಡಿಕ್ಲೇರ್ ಮಾಡ್ಕೋತಾರೆ ಸುರೇಶ್ ಗೌಡ. ಆ ಸುರೇಶ್ ಗೌಡ್ರಿಗೆ ಮಾತಿಗೆ ನಮ್ಮನ್ನು ಟ್ರಸ್ಟಿಂದ ತೆಗೆದಾಕಿದ್ದೀವಿ ಅಂತ ಕೊಡ್ತಾರೆ. ಏನು ರೀಸನ್ ಗೊತ್ತಾಯಿತು ದಯವಿಟ್ಟು ಕೇಳ್ಕೊಳ್ಳಿ ಸಮಾಜದಲ್ಲಿರೋರು. 2020 ನವಂಬರ್ 26 ನನ್ನನ್ನು ಟ್ರಸ್ಟಿಯಾಗಿ ಅಪಾಯಿಂಟ್ ಮಾಡ್ತಾರೆ. ದೇವರಾಜ್ ಅವ್ರನ್ನೂ ಟ್ರಸ್ಟಿಯಾಗಿ ಅಪಾಯಿಂಟ್ ಮಾಡ್ತಾರೆ. ನಮ್ಮಿಬ್ಬರನ್ನ ಅವತ್ತು ಅಪಾಯಿಂಟ್ ಮಾಡ್ತಾರೆ. ಅಲ್ಲ, ದೇವರಾಜ್ ಅವ್ರನ್ನ ಕ್ಷಮಿಸಿ, ದೇವರಾಜ್ ಅವ್ರನ್ನ ಅಧ್ಯಕ್ಷನಾಗಿ ಮಾಡ್ತಾರೆ 2020 ನವಂಬರ್ 26 ನವಂಬರ್ 4 ಡಿಸೆಂಬರ್ 4 ಸುರೇಶ್ ಗೌಡ್ರು ರಿಸೈನ್ ಮಾಡಿಬಿಟ್ಟು ದೇವರಾಜ್ ಅವ್ರಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಯಾಕೆ ಮಾಡ್ತಾರೆ ಆ ಸಂದರ್ಭದಲ್ಲಿ? ಇನ್ನೂ ಊಟ ಹೊಡ್ಕೊಂಡು ನಾನೇ ಇರ್ತೀನಿ ಅಂತಿದ್ರು. ಕೋವಿಡ್ ಬಂತು, ನಡ್ಸೋಕ್ಕಾಗಲ್ಲ, ಕಿರಣ್ ಭಟ್ಟ ಕೈ ಕೊಟ್ಟು ಓಡೋಗಿದ್ದ. ಈ ಪರಿಸ್ಥಿತಿಯಲ್ಲಿ ದೇವರಾಜ್ ಅವ್ರನ್ನ ಎತ್ಕಟ್ಬಿಟ್ಟು ನೀವು ನಡೆಸ್ಕೊಂಡೋಗಿ ಅಂತ ಕೊಟ್ಟರು. ಇಲ್ಲಾಂದ್ರೆ ಆ ಸಂದರ್ಭದಲ್ಲೂ ಸುರೇಶ್ ಗೌಡ್ರಿಗೆ ತ್ಯಾಗ ಮಾಡೋ ಅವಶ್ಯಕತೆ ಇರಲಿಲ್ಲ. 32 ವರ್ಷ ಮ್ಯಾನೇಜಿಂಗ್ ಟ್ರಸ್ಟಿ ಪ್ರೆಸಿಡೆಂಟ್ ಅಂತ ಪೋಸ್ಟ್ ಇಟ್ಕೊ ಬಂದವರು ಬೇರೆಯವ್ರಿಗೆ ಹಸ್ತಾಂತರ ಮಾಡಬೇಕಾದ್ರೆ 3 ವರ್ಷ ಅಂತ ಬೈಲಾವಲ್ ಮಾಡ್ತಾರೆ. ಸ್ವಾರ್ಥತನ ಇದು. ಇನ್ನೊಬ್ಬಂಗೆ ಅಧಿಕಾರ ಕೊಡ್ಬೇಕಾದ್ರೆ ಅವ್ರು 3 ವರ್ಷ ಅನುಭವಿಸ್ಬೇಕು, ನಾನು ಮಾತ್ರ ಇರೋರು ಮಾಡ್ತೀನಿ ಅಂತ. 3 ಜನನ್ನ, ನನ್ನನ್ನು, ದೇವರಾಜ್ ಅವ್ರನ್ನ, ಸುರೇಶ್ ಗೌಡ್ರ ಮಗನ್ನ, 3 ಜನನ ನಾಮಿನೇಟೆಡ್ ಟ್ರಸ್ಟಿ ಅಂತ ಸುರೇಶ್ ಗೌಡ್ರಿಗಿರೋ ಪವರಲ್ಲಿ, ಫೌಂಡರ್ ಟ್ರಸ್ಟಿ ಅನ್ನೋ ಪವರಲ್ಲಿ ತಗೊಳ್ತಾರೆ. ನಮ್ಮ 3 ಜನ, ಅವ್ರು ಸುರೇಶ್ ಗೌಡ್ರ ಮಗನ್ನ, ನನ್ನನ್ನು, ದೇವರಾಜ್ ಅವ್ರನ್ನ. ನನ್ನನ್ನು 26 ನವಂಬರ್ ನಾಮಿನೇಟ್ ಮಾಡಿಬಿಟ್ಟು 4 ಇವರು ರಿಸೈನ್ ಮಾಡಿ ಇಳಿದ್ಬಿಟ್ಟು ಅಧ್ಯಕ್ಷ ಸ್ಥಾನ ದೇವರಾಜ್ ಅವ್ರು ಕೊಟ್ಟರ ಮೇಲೆ ಅಲ್ಲಿಗೆ ನಾವೆಲ್ಲ ಟ್ರಸ್ಟಿ ಅಂತ ಒಳಗೆ ಬಂದ ಸೇವೆ ಮಾಡೋದು, ಸಾಕಷ್ಟು ಸೇವೆ ನಾವು ಮನಸ್ಪೂರ್ವಕ ನಮಗೆ ಆತ್ಮಸಾಕ್ಷಿ ಏನಿದೆ ಮಾಡ್ಕೊಂಡು ಹೋಗಿದ್ವಿ. ಇವತ್ತು ಮೊನ್ನೆ 5 ತಾರೀಕು 2024 4 ವರ್ಷ ಆದ್ರ ಮೇಲೆ ಲೆಟ್ರ್ ಕಳಿಸ್ತಾರೆ. ಫಸ್ಟ್ ಸ್ಟೇಷನ್ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಇನ್ಸ್ಪೆಕ್ಟರ್ ಚೀಮರಿ ಹಾಕಿ ದೇವಸ್ಥಾನದ ಅಮೂಲ್ಯ ಡಾಕ್ಯುಮೆಂಟ್ಸ್ಗಳನ್ನ ಮೊದಲನೇ ಬಾರಿಗೆ ಇಷ್ಟು ವರ್ಷ ಇತಿಹಾಸದಲ್ಲಿ ಇದೇ ಸೆಕ್ರೆಟರಿ ದೇವಸ್ಥಾನ ಇನ್ಸ್ಪೆಕ್ಟರ್ ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡ್ತಾನೆ. ಚೀಮಾರಿತನ ಇದು ನಿಜವಲ್ಲ. ನಮ್ಮ ಮನೆ ಪತ್ರಗಳನ್ನ ನಾವು ಯಾವತ್ತಾರು ಹೊರಗಡೆ ತೊಗೊಂಡು ಕೊಟ್ಟು ಬರ್ತೀವ, ಹೇಳಿದ್ರೂ ನಾವು ತೊಗೊಂಡು ಕೊಡೋಕೆ ಹಿಂದೆ ಮುಂದೆ ಅನಿಸ್ತೀವಿ. 2 ದಿವಸದಲ್ಲಿ ದೇವಸ್ಥಾನ ಅಮೂಲ್ಯವಾದ ಡಾಕ್ಯುಮೆಂಟ್ಸ್ಗಳನ್ನ ಸ್ಟೇಷನ್ ತಂದು ಕೊಡ್ತಾನೆ ನಾವು. ಇನ್ಸ್ಪೆಕ್ಟರ್ ಗೊತ್ತಾಯ್ತು ಸತ್ಯಾಂಶ ಏನಂತ ಅಂದ್ಬಿಟ್ಟು 5 ನನ್ನ ಮೇಲೆ ಪಿತೂರಿ ಮಾಡ್ತಾರೆ. ಸ್ಟೇಷನಲ್ಲಿ ಏನೂ ರೆಡಿ ಇರಲ್ಲ. 5ನೇ ತಾರೀಕು ಗಣಪತಿ ಹಬ್ಬ ಆದ್ರ ಮೇಲೆ ಒಂದು ಲೆಟ್ರ್ ಬರೀತಾರೆ. ನಾನು 4ನೇ ತಾರೀಕು 2020 ಮ್ಯಾನೇಜಿಂಗ್ ಟ್ರಸ್ಟಿಂದ ಕೆಳಗಡೆ ಇಳಿದೆ. 8 ಜನ ಸೈನ್ ಮಾಡಿ ಕೊಟ್ಟ ಮೇಲೆ ಆಯ್ತಾ, ನಾನು 5ನೇ ತಾರೀಕು ಇಳಿದೆ. ನಿಮಗೆ ಈಗ ಅಧಿಕಾರ ಇಲ್ಲ, ನನ್ನ ಅವಧಿನ ಮಾತ್ರ ನೀವು ಪ್ರೆಸಿಡೆಂಟ್, ನೀವು ಟ್ರಸ್ಟಿಗಳಾಗಿದ್ರಿ. ನಾನೀಗ ಮ್ಯಾನೇಜಿಂಗ್ ಟ್ರಸ್ಟಿ ಅಲ್ಲ, ಐ ಆಮ್ ಆರ್ಡಿನರಿ ಟ್ರಸ್ಟಿ ಅಂತ. ಒಬ್ಬ ಆರ್ಡಿನರಿ ಟ್ರಸ್ಟಿ ಈ ಥರ ಲೆಟರ್ ಯೂಸ್ ಮಾಡಿದ್ದಾರೆ. ವಾಸುದೇವ್ ಅವರು ಇಲ್ಲಿದ್ದಾರೆ, ಅವ್ರ ಮೇಲೆ ಎಷ್ಟು ಲೆಟರ್ ಇದೆ ಅಂತ ಅವ್ರನ್ನ ಕೇಳಿ. ಒಬ್ಬ ಆರ್ಡಿನರಿ ಟ್ರಸ್ಟಿ ಲೆಟರ್ ನಿಮ್ಮ ಪ್ರೆಸೆನ್ಸ್ ಇಲ್ದೇ, ನಿಮ್ಮ ಅನುಮತಿ ಇಲ್ದೇ ಒಬ್ಬರೇ ಸೈನ್ ಮಾಡಿ ಲೆಟರ್ ಯೂಸ್ ಮಾಡ್ತಾರೆ ಅಂದರೆ ಎಷ್ಟು ಅವ್ಯವಹಾರಗಳು ಮುಂದಿನ ದಿನಗಳು ಅವ್ರು ಮಾಡಲ್ಲ. ಟ್ರಸ್ಟ್ ಕಮಿಟಿಗೆ ಬಂದಿತ್ತ? ಏನು ಬಂದಿಲ್ಲ. ನಾನು ಅಧ್ಯಕ್ಷನ ಕೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ನನ್ನ ಬಗ್ಗೆ ಈ ಥರ ಒಂದು ಲೆಟರ್ ಕೊಡ್ಬೇಕಾದ್ರೆ ನನಗೂ ದೇವರಾಜ್ ಅವ್ರಿಗೂ ನಿಮ್ಮ ಗಮನಕ್ಕೆ ಅವ್ರು ತಂದಿದ್ದಾರಾ? ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ.
ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.